ನಮಸ್ಕಾರ ಕರ್ನಾಟಕ, ಎಲ್ಲ ಹೆಂಗಿದ್ದೀರಪ್ಪ? ನಾನಂತೂ ಸಖತ್ತಾಗಿದ್ದೀನಿ. ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆದರೆ ಇವತ್ತು ಒಂದು ಅದ್ಭುತವಾದಂಥ ಜಾಗನ ತೋರಿಸ್ಲಿಕ್ಕೆ ಬಂದಿದ್ದೀನಿ. ಆ ಅದ್ಭುತವಾದ ಜಾಗನೇ ಶ್ರೀ ಕಬ್ಬಾಳಮ್ಮನ ದೇವಸ್ಥಾನ ಹಾಗೂ ಬೆಟ್ಟವನ್ನು ಟ್ರೆಕ್ ಮಾಡ್ತಾ ಇದ್ದೀವಿ. ಈ ಜಾಗ ಅಂತೂ ಭಾಳ ಅಂದರೆ ಭಾಳ ಅಚ್ಚುಕಟ್ಟಾಗಿ, ಭಾಳ ಅಂದರೆ ಭಾಳ ಮನಮೋಹಕವಾಗಿದೆ. ಈ ಬೆಟ್ಟದ ಬಗ್ಗೆ ಸುಮಾರು ಹಿಸ್ಟ್ರಿ ಇದೆ. ಆ ಹಿಸ್ಟ್ರಿನ ತಿಳಿಸ್ತಾ ಹೋಗ್ತೀನಿ. ಬೆಟ್ಟದ ಮೇಲ್ಗಡೆ ಹೋಗಿ ತಿಳಿಸ್ತೀನಿ. ಬೆಟ್ಟ ಹತ್ಬೇಕಾರೆ ನಾವು ಟ್ರೆಕ್ ಮಾಡೋದನ್ನ ಮಾತ್ರ ತೋರಿಸ್ತಾ ಹೋಗ್ತೀನಿ. ಅದೇ ರೀತಿಯಲ್ಲಿ ಅದ್ಭುತವಾದ ವ್ಯೂ, ಈ ವ್ಯೂ ಜೊತೆಗೆ ಈ ಬೆಟ್ಟವನ್ನು ನಾವು ಹೈಕ್ ಮಾಡ್ತಾ ಇದ್ದೀವಿ. ಟ್ರೆಕ್ ಮಾಡಿಕೊಂಡು ಅಲ್ಲಿಂದ ಬರ್ತಾ 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 ನಾವು ಫಸ್ಟ್ ಕಾಣಿಸಿದ್ದೆ ನಮಗೆ ಶ್ರೀ ಕಬ್ಬಾಳಮ್ಮ ದೇವಿಯ ತಾಳ್ಬೆಟ್ಟ ಮೊದಲನೇ ಪೂಜೆ. ಎಲ್ಲರೂ ಬೆಟ್ಟ ಹತ್ತೋದ್ಕಿಂತ ಮುಂಚೆ ಇಲ್ಲಿ ದೇವಿಯ ದರ್ಶನ ಮಾಡಿಕೊಂಡು ಇಲ್ಲಿಂದ ಬೆಟ್ಟ ಹತ್ತೋದನ್ನ ಸ್ಟಾರ್ಟ್ ಮಾಡ್ತಾರೆ. ನಾವು ಸುಮಾರು ಕಡೆ ನೋಡೇ ಇರ್ತೀವಲ್ಲ, ಯಾವ ಥರ ಅಂತಂದರೆ ಈಗ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗ್ಬೇಕಾರೆ ತಾಳ್ಬೆಟ್ಟದಲ್ಲಿ ಎಲ್ಲರೂ ಪೂಜೆ ಸ್ಟಾರ್ಟ್ ಮಾಡಿಕೊಂಡು ಬೆಟ್ಟ ಹತ್ತೋಕ್ಕೆ ಹೋಗ್ತಾರಲ್ಲ, ಅದೇ ರೀತಿಲಿ ಇಲ್ಲೂ ಕೂಡ ಇದೆ ನೋಡಿ. ಆಗಿನ ಕಾಲದಲ್ಲಿ ಕೋಟೆ ನಿರ್ಮಾಣ ಮಾಡುವಂಥ ಸಮಯದಲ್ಲಿ ಕಟ್ಟಿದಂಥ ಕೋಟೆಯ ಕಲ್ಲುಗಳಿವು. ನೋಡ್ತಾ ಇದ್ದೀರಾ ಎಷ್ಟೆಷ್ಟು ದೊಡ್ಡ ಬೃಹತ್ತಾದ ಕಲ್ಲುಗಳನ್ನ ಕಟ್ಟಿದ್ದಾರೆ. ಯಪ್ಪ, ಈ ಬೆಟ್ಟ ಇನ್ನೂ ಟ್ರೆಕ್ ಮಾಡೋಕ್ಕೆ ತುಂಬ ಅಂದರೆ ತುಂಬ ಕಾತರದಿಂದ ಕಾಯ್ತಾ ಇದ್ದೀನಿ. ಈಗ ನಾವು ಬೆಟ್ಟ ಹತ್ತೋದಕ್ಕೆ ಸ್ಟಾರ್ಟ್ ಮಾಡೋಣ. 1 2 3 ನಮ್ಮ ಜರ್ನಿ ಈಗ ಶುರು ಆಯಿತು. ಮೆಟ್ಲು ಮೇಲೆ ಹೆಜ್ಜೆ ಊರ್ತಾ ನಮ್ಮ ಜರ್ನಿ ಈಗ ಸ್ಟಾರ್ಟ್ ಆಯಿತು ಗುರು. ದಾರಿ ಹೇಗಿದೆ ಅಂತಂದರೆ ಅದ್ಭುತವಾಗಿದೆ, ಒಂಥರ ಅಡ್ವೆಂಚರಸ್ ಆಗಿದೆ. ಹತ್ತುತ್ತಾ ನಮಗೆ ಈ ಕೋಟೆ ಸಿಕ್ತು. ಹೇಗೆ ಈ ಕೋಟೆ ನಿರ್ಮಾಣ ಆಯಿತು, ಅದು ಕಬ್ಬಾಳಮ್ಮ ದೇವಸ್ಥಾನ, ಕಬ್ಬಾಳಮ್ಮನ ಬೆಟ್ಟದಲ್ಲಿ ಈ ಕೋಟೆ ಹೇಗೆ ನಿರ್ಮಾಣ ಆಯಿತು, ಅದ್ರ ಬಗ್ಗೆ ಬೆಟ್ಟದ ಮೇಲ್ಗಡೆ ಹೋಗಿ ತಿಳ್ಕೊಳ್ಳೋಣ. ಈ ಜಾಗದಲ್ಲಿ ಸುಮಾರು ವರ್ಷಗಳ ಹಿಂದೆ ಅಂದರೆ 1566 ಅಂತ ಸಮಯದಲ್ಲಿ ಈ ಜಾಗದಲ್ಲಿ ಒಬ್ಬರು ರಾಜರು ಈ ಜಾಗನ ಆಳ್ತಾ ಇರ್ತಾರೆ. ಆ ಟೈಮಲ್ಲಿ ಈ ಕೋಟೆನ ನಿರ್ಮಾಣ ಮಾಡ್ತಾರೆ. ಈ ಕೋಟೆ ನಿರ್ಮಾಣ ಮಾಡಾದ್ಮೇಲೆ ಈ ಜಾಗ ಏನು ನೋಡ್ತಾ ಇದ್ದೀರಾ, ಈ ಪೋರ್ಷನ್ನ ನೀವು, ಇದು ಕೋಟೆಯಾಗಿ ನಿರ್ಮಾಣ ಮಾಡಿ ಹಾಗೆ ಸೈನಿಕರನ್ನ ಇಲ್ಲಿ ಇಡ್ತಾ ಇದ್ರು. ಯಾಕಂತ ಅಂದರೆ ಬೆಟ್ಟದ ಮೇಲ್ಗಡೆ ಇರೋದ್ರಿಂದ ಆ ಕಡೆಯಿಂದ ಯಾರು ಎದುರಾಳಿಗಳು ಬಂದರೆ ಈ ದೇಶದ ಮೇಲೆ ಅಟ್ಯಾಕ್ ಮಾಡ್ತಾರಲ್ಲ, ಆ ಅಟ್ಯಾಕ್ ಮಾಡೋಕ್ಕಿಂತ ಮುಂಚೆನೇ ಮೇಲ್ಗಡೆಯಿಂದನೇ ಎಚ್ಚರಿಕೆಯಾಗಿ ಯಾರು ಆಕ್ರಮಣ ಮಾಡುವಂಥ ಸಮಯದಲ್ಲಿ ಇವರು ಮುನ್ನೆಚ್ಚರಿಕೆ ಬಳಸ್ಕೊಂಡು ಅವ್ರ ಮೇಲೆ ಆಕ್ರಮಣ ಮಾಡ್ತಾರೆ. ಹಾಗೆ ನೀವು ಒಂದು ನಿಮಿಷ ಕಲ್ಪನೆ ಮಾಡ್ಕೊಳ್ಳಿ, ಇದು ಊಹೆಗೂ ಮೀರಿದಂಥ ಸಂಗತಿ. ಯಾಕಂತ ಅಂದರೆ ಈ ಬೆಟ್ಟದ ಮೇಲ್ಗಡೆ ಏನು ನಿರ್ಮಾಣ ಮಾಡಿದಾರಲ್ಲ ಅಂದರೆ ಕೋಟೆನ ತುಂಬ ಕಷ್ಟಕರವಾಗಿದೆ. ಯಾಕಂತ ಅಂದರೆ ಬೆಟ್ಟದ ಮೇಲ್ಗಡೆ ಕಲ್ಲ ತಂದು ಆ ಕಲ್ಲನ್ನ ಇಲ್ಲಿ ಜೋಡಿಸಿ ಹಾಗೆ ಈ ಬೆಟ್ಟನ ಮಾಡಿದಾರಲ್ಲ, ಕೋಟೆ ಕಟ್ಟಿದಾರಲ್ಲ, ಅವ್ರಿಗಂತೂ ಒಂದು ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಈ ಬೆಟ್ಟನ ಅಂದರೆ ಕಬ್ಬಾಳ್ ಪ್ರದೇಶವನ್ನು ಯಾರ್ಯಾರೆಲ್ಲ ಆಳಿದ್ರು, ಯಾರ್ಯಾರೆಲ್ಲ ಈ ಜಾಗನ ಆಳಿದ್ರು, ಹಾಗೆ ಕಬ್ಬಾಳ್ ದೇವಸ್ಥಾನ ಹೇಗೆ ಬಂತು ಅದ್ರ ಮೂಲನ ತಿಳ್ಕೊಳ್ಳೋಣ ಬನ್ನಿ. ಅಕ್ಕ, ಈ ಬೆಟ್ಟನ ಎಷ್ಟತಿ ಹತ್ತಿ ಹಿಡಿದಿದ್ದೀರಾ ನೀವು? ದಿನಕ್ಕೆ ಎಷ್ಟತಿ ಹತ್ತೀರಾ? ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡ್ಬೇಕು. ನಾನು ಒಬ್ರಿಗೆ ಅನ್ಯಾಯ ಮಾಡಿಲ್ಲ. ನಾವೆಲ್ಲ ಹಿರಿಯವು.
ಮುಂದೆಂತೂ ನಾವು ನೋಡ್ತಾನೆ ಇರ್ಬೋದು ನೀವು ಹರಸಾಹಸ ಮಾಡಿಕೊಂಡು ಈ ಜಾಗದಲ್ಲಿ ನಾವು ಬೆಟ್ಟವನ್ನು ಹತ್ಕೊಂಡು ಮುಂದಕ್ಕೆ ಹೋಗ್ತಾನೆ ಇದ್ದೀವಿ ಆದರೆ ದಾರಿ ಇನ್ನೂ ಸಾಕ್ತಾನೇ ಇಲ್ಲ. ಇಟ್ಕೆಗೌಡನ ಅಷ್ಟು ಕೆಳಗಡೆಯಿಂದ ಇಲ್ಲಿಗಂಟ ಬಂದು ಈ ಇಟ್ಕೆಗೋಡೆನ ಹೇಗೆ ಕಟ್ಟಿದ್ರು? ಸಿಮೆಂಟ್ ಹಾಕಿದ್ದಾರೆ, ಅಂದರೆ ಚೇರ್ ಮಣ್ಣು ಹಾಕಿದ್ದಾರೆ. ಹೇಗಿದೆಲ್ಲ ಸಾಧ್ಯ? ಅದು ದೇವರೊಬ್ಬನಿಗೆ ಗೊತ್ತು. ಈ ಥರ ಒಂದು ಕೋಟೆ ಕಟ್ಟವ್ರಲ್ಲಪ್ಪ ಯಪ್ಪೋ. ಈ ಬೆಟ್ಟದ ಮೇಲ್ಗಡೆ ಕೋಟೆ ನಿರ್ಮಾಣ ಮಾಡೋಕ್ಕೆ ಈಗಿನ ತಂತ್ರಜ್ಞಾನ ಬಳಸ್ಕೊಂಡು ನಾವು ಮಾಡೋಕ್ಕಾಗಲ್ಲ. ಅಷ್ಟು ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಬೆಟ್ಟ ಹತ್ತುತ್ತಾ ನಾನಂತೂ ಸುಸ್ತಾಗಿ ಹೋಗಿದ್ದೀನಿ. ಅಯ್ಯೋ, ಈ ಥರ ಬಂಡೆಗಳನ್ನೆಲ್ಲ ಜೋಡಿಸೋದು ಅಷ್ಟು ಸುಲಭವಾದ ಮಾತಲ್ಲ. ಇಲ್ಲ ಅಂದರೂ ಇದೊಂದು ಬಂಡೆ ಎತ್ತಕ್ಕೆ ಇಲ್ಲ ಅಂದ್ರೆ 4ರಿಂದ 5 ಜನ ಬೇಕು. ಆದರೆ ಹಾಗೆಲ್ಲ ಹಿಂದಿನ ಇತಿಹಾಸ ತೆಗೆದು ನೋಡಿದ್ರೆ ಎಲ್ಲ ಒಬ್ಬೊಬ್ಬರೇ ಎತ್ತಿದ್ದಾರೆ ಅಂತ ಒಂದು ಆಧಾರ ಕೂಡ ಇದೆ. ಹಾಗೆ ಪೌರಾಣಿಕದಲ್ಲಿ ಒಂದು ದಾಖಲೆ ಕೂಡ ಆಗಿದೆ. ಹಾಗೆ ಅಲ್ಲಿ ನೋಡ್ತಾ ಇರ್ಬೋದು ನೀವು, ಸುಮಾರು ಜನ ಹತ್ತು ಬರ್ತಾ ಇದ್ದಾರೆ. ಇವಾಗ ಅಲ್ಲಿ ಕಾಣಿಸ್ತಾ ಇದ್ದಾರಲ್ಲ ನಿಮಗೆ, ಈಗ ಹತ್ತು ಬರ್ತಾ ಇದ್ದಾರೆ. ಆದರೆ ನಾವು ಟಾಪಲ್ಲಿ ಇದ್ದೀವಿ. ಇನ್ನೊಂದು ಸ್ವಲ್ಪ ಹತ್ಬಿಟ್ರೆ ನಾವಂತೂ ಬೆಟ್ಟದ ತುದಿಯಲ್ಲಿರ್ತೀವಿ. ಸೇನೆಯನ್ನು ರಕ್ಷಿಸಲು, ಶತ್ರುಗಳನ್ನು ಬಂಧಿಸೋದಿಕ್ಕೆ ಈ ಜೈಲನ್ನ ನಿರ್ಮಾಣ ಮಾಡಿರ್ತಾರೆ. ಹಾಗೆ ಪೆದ್ದ ಜಗದೇವರಾಯರು ಈ ಕೋಟೆಯನ್ನು 16 ವರ್ಷಗಳ ಕಾಲ ಆಳಿರ್ತಾರೆ. ಅದೇ ರೀತಿಯಲ್ಲಿ ಅವರು ತಲೆಮಾರು ಹೋದಾದ್ಮೇಲೆ ಜಗದೇವರಾಯ 1 15 ವರ್ಷ ಆಳಿರ್ತಾರೆ. ಜಗದೇವರಾಯ 2 ಮತ್ತು 3 ಹಾಗೂ 3 ಜನ ಸೇರಿ 16 ವರ್ಷ ಈ ಕೋಟೆಯನ್ನು ಆಳಿರ್ತಾರೆ. ಇದೆಲ್ಲ ಆದ ನಂತರ ಮೈಸೂರು ಚಾಮರಾಜ ಒಡೆಯರ್ ಈ ಕೋಟೆಯನ್ನ ಮೈಸೂರು ಚಾಮರಾಜ ಒಡೆಯರ್ ಚನ್ನಪಟ್ಟಣ ರಾಜ್ಯವನ್ನ ಅವರು ಬಂಧಿಸ್ತಾರೆ. ಹಾಗೆ ಅವರು ವಶಪಡಿಸಿದ ನಂತರ ಈ ಸುತ್ತಮುತ್ತಲಿರುವ ಎಲ್ಲಾ ಕೋಟೆಗಳಿಗೂ ಕೂಡ ಆಕ್ರಮಣ ಮಾಡಿ ಈ ಕಬ್ಬಾಳ್ ಪ್ರದೇಶನೂ ಕೂಡ ಆಕ್ರಮಣ ಮಾಡಿರ್ತಾರೆ. ಕ್ರಿಸ್ತ ಶತಕ 1630ರಲ್ಲಿ ಮೈಸೂರು ಚಾಮರಾಜ ಒಡೆಯರ್ ಈ ಕಬ್ಬಾಳು ದುರ್ಗವನ್ನು ಹಾಗೂ ಈ ಸುತ್ತಮುತ್ತಲಿರುವ ಎಲ್ಲಾ ಜಾಗಗಳನ್ನು ಕೂಡ ಬಂಧಿಸ್ತಾರೆ. ಹಾಗೆ ಅವರು ವಶ ಪಡಿಸ್ಕೋತಾರೆ. ಹಾಗೆ ಇನ್ನೊಂದು ವಿಚಾರ ಏನ್ ಹೇಳ್ಬೇಕು ಅಂತ ಅಂದ್ರೆ, ಅದೇ 1630ರಲ್ಲಿ ಈ ಚನ್ನಪಟ್ಟಣ ರಾಜ್ಯವನ್ನ ಅವ್ರ ವಶಕ್ಕೆ ಪಡೆದು ಈ ಕಬ್ಬಾಳು ದುರ್ಗವನ್ನ ಅವ್ರ ವಶಕ್ಕೆ ಪಡ್ಕೊಂಡು ಕಾರಾಗೃಹವನ್ನು ಅವರು ಉಪಯೋಗ ಮಾಡ್ಕೊಂತ ಇರ್ತಾರೆ. ಯಾಕಂತ ಅಂದ್ರೆ ಆ ಮೈಸೂರು ಚಾಮರಾಜ ಒಡೆಯರ್ ಆಗುತ್ತೆ. ಅದೇ ರೀತಿಲಿ ಮುಂತಲೆಮಾರು ಅಂದ್ರೆ ಟಿಪ್ಪು ಸುಲ್ತಾನ್ಗೂ ಈ ಜಾಗದ ಬಗ್ಗೆ ತುಂಬಾ ಗೊತ್ತಿರುತ್ತೆ. ಟಿಪ್ಪು ಸುಲ್ತಾನು ಆ ಕಾರಾಗೃಹದಲ್ಲಿ ಈಗ ನೋಡ್ತಾ ಇದ್ದೀರಲ್ಲ, ಇದೇ ಕಾರಾಗೃಹದಲ್ಲಿ ಅವರು ತನ್ನ ಶತ್ರುಗಳನ್ನೂ ಕೂಡ ಹಾಕ್ತಾ ಇದ್ರು. ಯಾಕಂತ ಅಂದ್ರೆ ಯಾರಿಗೂ ಗೊತ್ತಾಗ್ಬಾರ್ದು ಅಂತ ಈ ಶತ್ರುಗಳನ್ನ ಇಳ್ತಂದು ಸೆರೆಮನೆಗೆ ಸೇರಿಸ್ತಾ ಇದ್ರು. ಇದು ತುಂಬಾ ಸೀಕ್ರೆಟ್ ಆಗಿದೆ. ಈ ಬೆಟ್ಟ ಹತ್ತೋದಕ್ಕೆ ತುಂಬಾ ಕಷ್ಟ ಇದೆ ಅಂತ ಗೊತ್ತಿತ್ತು. ಅದಕ್ಕೆ ಈ ಜಾಗ
ಇಲ್ಲಿ ಇದಕ್ಕೆ ಫೇಮಸ್. ನಮ್ಮ ಕರ್ನಾಟಕ ರಾಜ್ಯದ ಬಾವುಟವನ್ನ ನಾನು ಕಬ್ಬಾಳ್ ಬೆಟ್ಟದಲ್ಲಿ ಕೂಡ ಧ್ವಜಾರಣೆ ಮಾಡ್ತಾ ಇದ್ದೀನಿ. ಎಷ್ಟೆಷ್ಟೋ ಜಾಗಗಳಲ್ಲಿ ನಮ್ಮ ರಾಜ್ಯದ ಬಾವುಟವನ್ನ ಆರಿಸಿದ್ದೀನಿ. ಅದೇ ರೀತಿಲಿ ಇವತ್ತು ಈ ಜಾಗದಲ್ಲಿ ಕೂಡ ಕರ್ನಾಟಕ ರಾಜ್ಯದ ಬಾವುಟವನ್ನ ಧ್ವಜಾರಣೆ ಮಾಡಿದ್ದೀನಿ. ಈ ಕರ್ನಾಟಕ ಮಾತೆ. ಬೆಟ್ಟ ಹತ್ತಿ ಇಲ್ಲಿರೋ ರಾಜ್ಯರ ಬಗ್ಗೆ ತಿಳಿಸಿದಾಯ್ತು. ಇವಾಗ ನಾವೇನೇ ಇದ್ರು ನೇರವಾಗಿ ದೇವಸ್ಥಾನದಲ್ಲಿ ಸಿಗೋಣ. ಆ ಬೆಟ್ಟ ಹತ್ತಿ ಕೆಳಗಡೆ ಬಂದೇ ಬಿಟ್ವಿ. ಅಲ್ಲಿಂದ ಬಂದಾದ್ಮೇಲೆ ನಾವು ಡೈರೆಕ್ಟ್ ದೇವಸ್ಥಾನಕ್ಕೆ ಬಂದಿದ್ವಿ. ಈ ದೇವಸ್ಥಾನ ಅಂತೂ ಬಹಳ ಅಂದ್ರೆ ಬಹಳ ಹಳೇದಾಗಿತ್ತು. ಆದ್ರೆ 2015ರಲ್ಲಿ ಈ ದೇವಸ್ಥಾನ ಪುನಃ ನಿರ್ಮಾಣ ಆಗಿದೆ. ಹಾಗೆ ಇಲ್ಲಿ ಒಂದು ಮೂರ್ತಿ ಇದೆ. ಆ ಮೂರ್ತಿನ ದೇವಸ್ಥಾನದ ಗರ್ಭಗುಡಿಯ ಹಿಂಭಾಗದಲ್ಲಿ ಇನ್ನೊಂದು ದೇವಸ್ಥಾನ, ಆ ಮೂರ್ತಿನ ಇಡಲಾಗುತ್ತದೆ. ಆ ಮೂರ್ತಿ ಈಗ ಸಾಕಷ್ಟು ಜನ ಮೂರ್ತಿನ ಕಂಡುಹಿಡಿಯೋದಿಲ್ಲ. ಯಾಕಂತ ಅಂದ್ರೆ ಅದು ಫುಲ್ಲು ಗ್ಲಾಸ್ ಫ್ರೇಮ್ ಅಲ್ಲಿ ಹಾಕ್ಬಿಟ್ಟು ಇಟ್ಬಿಟ್ಟಿರ್ತಾರೆ. ಹಾಗೆ ಮೇನ್ ಮೂರ್ತಿ ಏನಿದೆಯಲ್ಲ ಆ ಮೂರ್ತಿ ಮಾತ್ರ ಜನಗಳು ದರ್ಶನ ಮಾಡ್ತಾ ಇರ್ತಾರೆ ಈ ಜಾಗದಲ್ಲಿ. ನಾವು ಒಳಗಡೆ ಎಲ್ಲ ದರ್ಶನ ಮಾಡ್ಕೊಂಡು ಬಂದಾದ್ಮೇಲೆ ದೇವಸ್ಥಾನದ ಹಿಸ್ಟ್ರಿ ಏನೋ ತಿಳ್ಕೊಂಡ್ವಿ, ಇತಿಹಾಸನ. ಆದ್ರೆ ಇನ್ನೊಂದು ವಿಚಾರ ಏನಂತ ಅಂದ್ರೆ ಈ ದೇವಸ್ಥಾನ ಎಷ್ಟು ಪುರಾತನದ್ದು ಅಂತ ಯಾವುದೇ ಶಾಸನಗಳಲ್ಲಿ ಉಲ್ಲೇಖ ಆಗಿಲ್ಲ. ಅದಾದ್ಮೇಲೆ ಈ ಜಾಗ ಅಂತೂ ಭಕ್ತಾದಿಗಳು ಯಾವತ್ತು ಸೇರ್ತಾರೆ ಅಂತ ಅಂದ್ರೆ ಆದಷ್ಟು ಮಂಗಳವಾರದೊತ್ತು, ಹಾಗೆ ಶುಕ್ರವಾರ, ಅದೇ ರೀತಿಯಲ್ಲಿ ಭಾನುವಾರದೊತ್ತು ಭಕ್ತಾದಿಗಳು ತುಂಬಾ ಅಂದ್ರೆ ತುಂಬಾ ಸೇರಿರ್ತಾರೆ. ಯಾಕಂತ ಅಂದ್ರೆ ಅವತ್ತು ದೇವಿಯ ಪೂಜೆನ ಮಾಡ್ತಾರೆ. ಆ ದಿನ ಅಂತೂ ಮಹಾಮಂಗಳಾರತಿ ಆಗುತ್ತೆ. ಆ ಮಂಗಳಾರತಿಯನ್ನ ನೋಡೋದಿಕ್ಕೆ ಸುಮಾರು ಭಕ್ತಾದಿಗಳು ಬೇರೆ ಬೇರೆ ಜಾಗದಿಂದ ಕೂಡ ಬರ್ತಾ ಇರ್ತಾರೆ. ಇಷ್ಟೊತ್ತು ತನಕ ಕಬ್ಬಾಳ್ ಬೆಟ್ಟ ಆಯ್ತು, ಕಬ್ಬಾಳ್ ದೇವಸ್ಥಾನ ಆಯ್ತು, ಇಲ್ಲಿರೋ ವಿಶೇಷತೆ ಹಾಗೂ ಪುರಾತನವನ್ನ ನಾನು ನಿಮ್ಗೆ ತಿಳಿಸುವಂತ ಪ್ರಯತ್ನ ಮಾಡಿದ್ದೀನಿ. ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇದೇ ತರ ಇಂಟ್ರೆಸ್ಟಿಂಗ್ ಹಾಗೂ ಅಡ್ವೆಂಚರಸ್ ವಿಡಿಯೋನ ಮುಂದಿನ ವಿಡಿಯೋದಲ್ಲೂ ಕೂಡ ತರಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.